ವಾವ್ ಲೈಟ್ ನ್ಯೂಲಿ ಮ್ಯಾರಿಡ್ ಕಪಲ್ಸ್ಗೆ ಹೇಳಿ ಮಾಡಿಸ್ದಂಗೆ ಇದೆ ಇದು. ಹಾಯ್, ವೆಲ್ಕಮ್ ಟು ಅರ್ಚನಾ ಶರಣ್ ಬ್ಲಾಗ್. ಸೊ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಬಂದಿದ್ದೀವಿ ಫಸ್ಟ್ ಟೈಮ್ ಆಫ್ಟರ್ ಅವರ್ ಮ್ಯಾರೇಜ್. ನಾವು ಆ್ಯನಿವರ್ಸರಿ ಸ್ಪೆಷಲ್ ಅಂತ ಬಂದಿದ್ದೀವಿ. ಸೊ ನಾವು ಇಲ್ಲಿ ಏನಿದು ಹೋಟೆಲ್ ಹೆಸರು? ಪೈಗಾನ್ ಹೋಟೆಲ್ ಅಂತ ಸ್ಟೇ ಮಾಡಿದ್ದೀವಿ. ತುಂಬ ಸಕ್ಕತ್ತಾಗಿದೆ. ಸೊ ಅದಕ್ಕೆ ನಿಮಗೂ ರೂಮ್ ಟೂರ್ ಮಾಡಬೇಕಂತ ನಂಗೆ ಇಷ್ಟ ಆಯಿತು. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಈ ರೆಸಾರ್ಟ್ ಸಜೆಸ್ಟ್ ಮಾಡ್ತೀನಿ. ಬಾಲಿಗೆ ಬಂದರೆ ಇಲ್ಲಿ ಸ್ಟೇ ಮಾಡಿ. ಸೊ ಬನ್ನಿ ಹೋಗೋಣ ರೂಮ್ಗೆ. ಸೊ ನಮ್ಮ ರೂಮ್ ಎಂಟ್ರೆನ್ಸ್ ಈ ಥರ ಇದೆ. 106 ನಾವು ತೊಗೊಂಡಿರೋದು. ಲೆಟ್ಸ್ ಗೋ. ಲಾಕ್. ಸೊ ಹೋಗಲ್ಲ ಒಳಗಡೆ. ವಾವ್. ಸೊ ಎಂಟ್ರೆನ್ಸಿಗೆ ನಮಗೆ ಇಲ್ಲೊಂದು ಅಂಬ್ರೆಲ್ಲ ಇಟ್ಟಿದ್ದಾರೆ. ಸೊ ಇದೊಂದು ದೊಡ್ಡ ಟಿ ವಿ ಯೂನಿಟು. ನನಗೆ ಇದು ಡಿಸೈನು ಎಲ್ಲ ತುಂಬ ಇಷ್ಟ ಆಗಿದೆ. ಇಂಟೀರಿಯರ್ಸು. ಸೊ ಇಲ್ಲೊಂದು ಚಿಕ್ಕದು ಸ್ಟೋರೇಜ್ ಇತ್ತು. ಸೊ ನಮಗೆ ಟೀ ಕಾಫಿ ಬೇಕಂದ್ರೆ ಇಲ್ಲೊಂದು ಚಿಕ್ಕದಾಗಿ ಸೆಟಪ್ ಮಾಡಿದ್ದಾರೆ ಕಿಟಲಲ್ಲಿ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲೊಂದು ಸ್ಮಾಲ್ ಟೀ ಪಾಟ್, ಟೀ ಟೇಬಲ್ಲು, ಚೇರ್ಸು ಎಲ್ಲ ಇದೆ. ಸೊ ಕಮಿಂಗ್ ಟು ಹಿಯರ್. ಸೊ ನಾವು ಫ್ಯಾಮ್ಲಿ ಎಲ್ಲ ಬಂದರೆ ಇಲ್ಲಿ ಎಲ್ಲ ರೂಮ್ ಶೇರ್ ಮಾಡ್ಬೋದು. ಫ್ಯಾಮ್ಲಿ ಎಲ್ಲ ಬಂದರೆ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಹಸ್ಬೆಂಡ್ ಬಂದು ನಾವು ಇಬ್ಬರೇ ಬಂದಿರೋದ್ರಿಂದ ಇದು ಮಾಡೋಕ್ಕಾಗಲ್ಲ. ಇಲ್ಲೊಂದು ಟೇಬಲ್ಲು ಚಿಲ್ ಮಾಡೋಕ್ಕೆ. ಸೊ ಇಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ರು ಇದು ಒಂದು ಚಿಕ್ಕದು ವರ್ಕ್ ಸ್ಟೇಷನ್. ಸೊ ದಿಸ್ ಈಸ್ ದ ಬೆಡ್. ಇಷ್ಟು ಚೆನ್ನಾಗಿದೆ ಅಂದರೆ ಬೆಡ್ಡು ಡಿಸೈನು, ಬ್ಯಾಕ್ ಡಿಸೈನು, ಕಾಟು. ಸೊ ಇದೆಲ್ಲ ನಮಗೆ ನ್ಯೂಲಿ ಮ್ಯಾರಿಡ್ ಕಪಲ್ಸ್ಗೆ ಹೇಳಿ ಮಾಡಿಸ್ದಂಗೆ ಇದೆ ಇದು. ನನಗಂತೂ ಪರ್ಸನಲಿ ತುಂಬ ಇಷ್ಟ ಆಗಿದೆ ಇಂಟೀರಿಯರ್ಸ್. ನಾನು ನಮ್ಮನೆ ಯಾವ ಥರ ಇರಬೇಕು ಅಂತ ಡ್ರೀಮ್ ಮಾಡಿದ್ದೆ. ಸೊ ಅದೇ ಥರ ಡ್ರೀಮ್ ಬೆಡ್ರೂಮು. ಸೊ ನಾನು ಮುಂದೆ ಫ್ಯೂಚರಲ್ಲಿ ಮನೆ ಕಟ್ಸಿದ್ರೆ ಇದೇ ಥರ ಮಾಡಿಸ್ತೀನಿ. ಸೊ ಇಲ್ಲಿ ಹೋಗೋಣ. ನೆಕ್ಸ್ಟ್ ಇಲ್ಲೊಂದು ವಾಶ್ರೂಮ್. ಇದೆಲ್ಲ ವಾಶ್ರೂಮು, ವಾಶ್ ಬೇಸಿನ್, ಮಿರರು ಚೆನ್ನಾಗಿದೆ ಫೋಟೋ ತಗೊಳಕ್ಕೆಲ್ಲ ಪೋಸ್ ಕೊಡೋಕ್ಕೆ. ಸೊ ಇದೊಂದು ಚಿಕ್ಕ ವಾಶ್ರೂಮ್, ವಾಶ್ ಬೇಸಿನ್ ನಮಗೆ ಅವರೇ ಡ್ರೈಯರ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಟವಲ್ಲು ಎಲ್ಲ ಅವರೇ ಇದು ಮಾಡಿದ್ದಾರೆ. ಇದೊಂದು ಚಿಕ್ಕ ಬಾತ್ರೂಮ್ ಇದೆ. ಇದನ್ನು ಒಂದು ರೂಮ್ ಅಷ್ಟೇ ದೊಡ್ಡದಾಗಿದೆ. ರೂಮ್ ಅಷ್ಟೇ ದೊಡ್ಡದಾಗಿದೆ. ಇದೆ, ಚೆನ್ನಾಗಿದೆ ಇದು. ನೆಕ್ಸ್ಟ್ ಚೆನ್ನಾಗಿರೋದು ಇದರಲ್ಲಿ ಯಾವುದು ಏನು ಕಡಿಮೆ ಅಂತಾರೆ, ಎಲ್ಲ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಗಿದೆ ಪರ್ಸನಲಿ. ಸೊ ಒನ್ ಮೋರ್ ಲೈಕ್ ಬಾತ್ ಟಬ್. ನಂಗೆ ಇದಕ್ಕೆ ಏನಂತ ಹೆಸರು ಗೊತ್ತಿಲ್ಲ, ಬಟ್ ನಂಗೆ ಗೊತ್ತಿರೋ ಜಕೂಸಿ ಒಂದೇ. ನಿಮ್ಗೆ ಏನಂತಾರ ಇಷ್ಟ ಅದು ಗೊತ್ತಿಲ್ಲ. ಆ್ಯಕ್ಚುಲಿ ನೆನ್ನೆ ಅಕ್ಕ ಹೇಳಿದ್ ನಂಗೆ ಗೊತ್ತಿಲ್ಲ, ನನ್ನ ಮಕ್ಕಳು ಏನು ಹೇಳ್ತಾರೆ. ಬಟ್ ಇದೊಂದು ಚೆನ್ನಾಗಿದೆ ಸ್ನಾನ ಮಾಡೋಕ್ಕೆ ಅದು. ಮತ್ತು ಇಲ್ಲಿ ಒಂದು ಶವರ್ ಏರಿಯಾ. ಇದು ಓಪನ್ ಇದೆ, ಎಲ್ಲ ಕವರ್ಡ್ ಇದೆ. ಆ್ಯಕ್ಚುಲಿ ಒಂಥರ ಗ್ರೀನರಿ, ಆಮೇಲೆ ಇಲ್ಲಿ ಸ್ವಲ್ಪ ಗ್ರೀನರಿ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಒಂದು ಎಂಟ್ರೆನ್ಸ್ ಇದೆ, ಆ ಕಡೆನೂ ಒಂದು ಎಂಟ್ರೆನ್ಸ್ ಇದೆ. ನಾನು ಅಲ್ಲಿ ತೋರಿಸ್ತೀನಿ, ಅಲ್ಲಿ ಚೆನ್ನಾಗಿದೆ ವ್ಯೂ. ನೆಕ್ಸ್ಟ್ ಲೆವೆಲ್ ಇದೆ. ಓಪನ್ ಮಾಡ್ಬಿಡ. ಎಸ್. ಸಕ್ಕತ್ತಾಗಿದೆ ವ್ಯೂ ಪಾಯಿಂಟ್. ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಗೈತೆ ರೂಮು. 20 ಇಟ್ಟಿದ್ದಾರೆ, ಅಲ್ಲಿ ನಾವು ಯೂಸ್ ಮಾಡಿದ್ವಿ. ವ್ಯೂ ಅಂತೂ ಸಕ್ಕತ್ತಾಗಿದೆ. ವ್ಯೂ, ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲು, ವ್ಯೂ ನೋಡೋದು ಫುಲ್ಲು ಗ್ರೀನರಿ. ಬಾಲಿಲಿ ಈ ಥರ ಇರುತ್ತೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಾಲಿಲಿ ಬರೀ ಬೀಚ್ ಅಂದ್ಕೊಂಡಿದ್ದೆ, ಬಟ್ ರೆಸಾರ್ಟು ಸಕ್ಕತ್ತಾಗಿದೆ. ನಾನು ಪರ್ಸನಲಿ ಸಜೆಸ್ಟ್ ಮಾಡ್ತೀನಿ ಈ ರೆಸಾರ್ಟಿಗೆ. ಆಮೇಲೆ ಇದೊಂದು ಪುಟ್ಟದಾಗಿ ಅದೆಲ್ಲ ಆಟ ಆಡ್ಬೋದು. ನಾನು ನೆನ್ನೆ ನೈಟ್ ಆ್ಯಕ್ಚುಲಿ ಎಂಜಾಯ್ ಮಾಡಿದ್ವಿ. ಇಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸ್, ನಮ್ಮ ಕಸಿನ್ಸ್ ಬಂದಿದ್ದಾರೆ. ಫ್ರೆಂಡ್ಸ್ ಎಲ್ಲ ಆ್ಯಕ್ಚುಲಿ ಕಸಿನ್ಸ್ ಬಂದಿದ್ದಾರೆ. ಎಲ್ಲರೂ ಇಲ್ಲಿ ಕುತ್ಕೊಂಡು ನಾವು ಚಿಲ್ ಮಾಡಿದ್ದೀವಿ. ನೆನ್ನೆ ಆಟ ಆಡ್ಸಿದ್ವಿ, ಎಲ್ಲ ಆಟ ಆಡಿದ್ದೀವಿ. ನಿನ್ನೆ ಗೇಮ್ಸು ಅದೆಲ್ಲ ಚೆನ್ನಾಗಿದೆ. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ ಈ ಏರಿಯಾ. ಸೊ ಇನ್ನೊಂದು ಸ್ವಿಮ್ಮಿಂಗ್ ಏರಿಯಾ ಚೆನ್ನಾಗಿದೆ, ಸ್ವಿಮ್ಮಿಂಗ್ ಪೂಲು. ನನಗಂತೂ ಪರ್ಸನಲ್ ತುಂಬ ಇಷ್ಟ ಆಯಿತು. ಹೀಗೆ ಕರ್ಕೊಂಬರ್ಬೇಕಿಲ್ಲ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಇಲ್ಲೆಲ್ಲ ಬರ್ತೀನಿ ಅಂತ. ನಂಗೆ ಗೊತ್ತೂ ಇರಲಿಲ್ಲ. ಆ್ಯಕ್ಚುಲಿ ಇದು ನನಗೆ ಶರಣ್ ಆ್ಯನಿವರ್ಸರಿ ಗಿಫ್ಟು ಕೊಡ್ತಾ ಇರೋದು. ನನಗೆ ಇದು ಆ್ಯನಿವರ್ಸರಿ ಗಿಫ್ಟು. ಇಷ್ಟು ದೊಡ್ಡ ಸರ್ಪ್ರೈಸ್ ಕೊಡ್ತಾರೆ ಅಂತ ನಂಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ.
ಟ್ರಿಪ್ಪಿಗೆ ಹೋಗೋಣ ಅಂತ ಹೇಳಿದ್ರು, ಅದು ಈ ಥರ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ನಂಗೆ ಗೊತ್ತಿರಲಿಲ್ಲ. ಖುಷಿ ಆಯ್ತಾ? ಥ್ಯಾಂಕ್ ಯು. ಆಮೇಲೆ ಇಲ್ಲಿ ಎಲ್ಲ ಮುಗೀತು. ಖುಷಿ ಆಯ್ತಾ? ಸಕ್ಕತ್ತಾಗಿ ನನಗೆ ತುಂಬ, ನಾನು ಪರ್ಸನಲಿ ಎಷ್ಟು ಎಂಜಾಯ್ ಮಾಡಿ, ನೆನ್ನೆಯಿಂದ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ಬರೀ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ದೀವಿ. ಆಮೇಲೆ ನನ್ನ ಕಸಿನ್ಸ್ ಜೊತೆ ಕಸಿನ್ಸ್ ಎಲ್ಲ ಬಂದಿದ್ದಾರಲ್ಲ, ಗೇಮ್ಸ್ ಆಡಿದ್ವಿ. ಕಸಿನ್ಸ್ ಅಂದರೆ ಕಪಲ್ಸು ಬಂದಿದ್ದಾರೆ, ಅವರೇ ಇಬ್ಬರು ಕಪಲ್ಸ್ ಕಸಿನ್ಸು, ನ್ಯೂಲಿ ಮ್ಯಾರಿಡ್. ಥ್ಯಾಂಕ್ ಯು. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಸೂಪರ್. ನನಗೆ ಪರ್ಸ್ನಲಿ ಈ ವ್ಯೂ ಇಲ್ಲಿ ನಮಗೆ ಇದು ಚಿಲ್ ಮಾಡೋಕ್ಕೆ ನಂಗೆ ಇದೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಇಲ್ಲಿ ಏರಿಯಾ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ವ್ಯೂ ನೆಕ್ಸ್ಟ್ ಲೆವೆಲ್. ಇಲ್ಲಿ ಎಲ್ಲ ಇನ್ನೂ ಇದ್ದಾವೆ, ಇಲ್ಲಿನ ರೂಮ್ಸ್ ಇದೆ. ಬಟ್ ನಾವು ಪರ್ಸ್ನಲಿ ಪ್ರೈವೇಟ್ ಪೂಲು ಅದು ಬೇಕು ಅಂತ ಇಲ್ಲಿ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಬಾಲಿಲಿ ಚಿಲ್ ಮಾಡ್ತಾರೆ ಸರ್. ಬಾಲಿಲಿ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂತಲ್ಲ, ಎಲ್ಲ ಲೈಕ್ ಮನೇನೂ ಟೆಂಪಲ್ ಥರ ಸಿಮಿಲರ್ ಆಗಿದೆ. ಅದೊಂದು ನನಗೆ ಇಷ್ಟ ಆಗಿರೋದು ಮೇನ್. ನೋಡಿ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್. ಸೊ ನಾವಿವಾಗ ಔಟಿಂಗ್ ಹೋಗ್ತಾ ಇದ್ದೀವಿ, ಮತ್ತೆ ಸಿಗೋಣ. ಲೆಟ್ಸ್ ಗೋ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡಿದೆ ಅಂದ್ರೆ ನಮ್ಮದು ರೂಮ್ ಟೂರ್ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ಲೆಟ್ಸ್ ಎಂಜಾಯ್. ನಾನು ಮತ್ತೆ ಬೇರೆ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಸಜೆಸ್ಟ್ ಯಾವುದಿದು ರೆಸಾರ್ಟ್ ನೇಮ್? ಪೈಗನ್ ರೆಸಾರ್ಟ್. ನೀವು ಟ್ರೈ ಮಾಡಿ, ಬಟ್ ಫುಡ್ ಎಲ್ಲ ಬೇಡ. ಫುಡ್ ಎಲ್ಲ ಬೇಕಿದ್ರೆ ನೀವು ಆಚೆಯಿಂದ ಆರ್ಡರ್ ಮಾಡ್ಕೊಳ್ಳಿ. ನಾವು ನೆನ್ನೆ ಆಚೆಯಿಂದನೇ ಆರ್ಡರ್ ಮಾಡಿದ್ದು ಫುಡ್, ಇಲ್ಲಿ ಆರ್ಡರ್ ಮಾಡಿಲ್ಲ. ಮಾಡಿದ್ವಿ ಒಂದು, ನನಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ಬೇಕಿದ್ರೆ ನೀವು ಟ್ರೈ ಮಾಡಿ. ಪೈಗನ್ ಅಂತ ರೆಸಾರ್ಟ್ ನೇಮ್ ಚೆನ್ನಾಗಿದೆ. ಇದು ಕಾಸ್ಟ್ ಮೇ ಬಿ ನನಗೂ ಅಷ್ಟು ಗೊತ್ತಿಲ್ಲ, ಅವರಿಗೆ ಗೊತ್ತು. ಸೊ ಲೆಟ್ಸ್ ಗೋ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.